3 ದಿನಗಳ ಪ್ರವಾಸಕ್ಕೆ ಒಡಿಶಾಗೆ ಆಗಮಿಸಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಳೆಯ ಮುನ್ಸೂಚನೆ ಇದ್ದಿದ್ದರಿಂದ ವಿಮಾನ ಪ್ರಯಾಣ ರದ್ದುಗೊಳಿಸಿ ಮಂಗಳವಾರ ಭುವನೇಶ್ವರದಿಂದ ಬೆಹಾರ್ಪುರಂಗೆ 170 ಕಿಲೋಮೀಟರ್ ದೂರವನ್ನು ಪ್ರೆಸಿಡೆಂಟ್ಸ್ ಸ್ಪೆಷಲ್ ರೈಲಿನಲ್ಲಿ ಕ್ರಮಿಸಿದರು. ಈ ರೈಲಿನಲ್ಲಿ ಹವಾನಿಯಂತ್ರಿತ ಮಲಗುವ ಕೋಣೆಗಳು, ಲಿವಿಂಗ್ ಮತ್ತು ಡೈನಿಂಗ್ ಹಾಲ್ ಹಾಗೂ ಅಡುಗೆ ಮನೆಯನ್ನು ಒಳಗೊಂಡ ಅತ್ಯಂತ ಐಷಾರಾಮಿ ಖಾಸಗಿ ಬೋಗಿ ಇತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರಪತಿಯವರ ವಿಶೇಷ ರೈಲು ಸಾಗುವ ಮುಂದೆ ಒಂದು ಮತ್ತು ಹಿಂದೆ ಮತ್ತೊಂದು ರೈಲು ಸುರಕ್ಷಿತವಾಗಿ ಸಂಚರಿಸುತ್ತಿದ್ದವು. ಅವರು ಪ್ರಯಾಣಿಸುತ್ತಿದ್ದ ಸಮಯದಲ್ಲಿ ಆ ಮಾರ್ಗದಲ್ಲಿ ಬೇರೆ ಯಾವುದೇ ರೈಲುಗಳು ಸಂಚಾರಕ್ಕೆ ಅವಕಾಶವಿರಲಿಲ್ಲ. ಬೆಳಗ್ಗೆ 9 ರಿಂದ 11 ಗಂಟೆಯವರೆಗಿನ ಈ ರೈಲು ಪ್ರಯಾಣದಲ್ಲಿ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಹಾಗೂ ರಾಜ್ಯಪಾಲ ಹರಿಬಾಬು ಕಂಬಂಪಾಟಿ ಅವರು ರಾಷ್ಟ್ರಪತಿ ಮುರ್ಮು ಅವರ ಸಹ ಪ್ರಯಾಣಿಕರಾಗಿದ್ದರು. ರಾಷ್ಟ್ರಪತಿ ಸಚಿವಾಲಯವು ಸಂಪರ್ಕಿಸಿದ ನಂತರ ಘಾಟ್ಫಾರ್ಮ್ನಿಂದ ಆರಂಭಿಸಿ ರ್ಯಾಂಪ್ ಮೂಲಕ ಕೋಚ್ವರೆಗೂ ನಡೆದ ರೆಡ್ ಕಾರ್ಪೆಟ್ ಹಾಸುವುದು ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ರೈಲ್ವೆ ಇಲಾಖೆ ಮಾಡಿತ್ತು ಎಂದು ಈಸ್ಟ್ ಕೋಸ್ಟ್ ರೈಲ್ವೆಯ ವಕ್ತಾರರು ತಿಳಿಸಿದ್ದಾರೆ. ಪ್ರಯಾಣದ ಆರಂಭವಾದ ಭುವನೇಶ್ವರ್ ಮತ್ತು ರೈಲು ತಲುಪಿದ ಬೆರ್ಹಾಂಪುರ್ ನಿಲ್ದಾಣಗಳಲ್ಲಿ ತಲಾ 15 ಪ್ಲಾಟೂನ್ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಗಂಜಾಮ್ ಜಿಲ್ಲಾಧಿಕಾರಿ